ಮಿತ್ರರೇ, ಸಾಧನೆ ಎನ್ನುವುದು ಎಲ್ಲರೂ ಮಾಡಬಹುದಾದಂತಹ ಒಂದು ಮಹಾನ್ ಪ್ರಯತ್ನ. ವಯಸ್ಸು ಅಥವಾ ಪರಿಸ್ಥಿತಿ ಸಾಧನೆಗೆ ಖಂಡಿತ ಯಾವಾಗಲೂ ಅಡ್ಡಿ ಬರೋಲ್ಲ. ಗಡಿ ರೇಖೆಗಳನ್ನು ಮೀರಿ ಕನಸುಗಳನ್ನು ಬೆನ್ನಟ್ಟಿದರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯ ಮೂಲಕ ಏನನ್ನು ಸಾಧಿಸಬಹುದು ಎನ್ನುವುದಕ್ಕೆ ಇತ್ತೀಚೆಗೆ ನಡೆದಂತಹ ವಿಶ್ವ ಚಾಂಪಿಯನ್ಶಿಪ್ ಚೆಸ್ ಪಂದ್ಯಾಟದಲ್ಲಿ ಡೊಮ್ಮರಾಜು ಗುಕೇಶ್ ಅವರ ಜೀವನ ಕತೆ ಇದು ಒಂದು ಸಾರಿ ಪ್ರೇರಣೆಯಾಗಿದೆ. ಕೇವಲ 18 ವರ್ಷ ವಯಸ್ಸಿನಲ್ಲಿ ಅವರು ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಇದು ನಮಗೆ ಸಾಧನೆಗೆ ವಯಸ್ಸು ಮುಖ್ಯವೇನೂ ಅಲ್ಲ ಎಂಬುದನ್ನು ತೋರಿಸಿಕೊಡುತ್ತದೆ. ಈ ಚಿಕ್ಕ ವಯಸ್ಸಿನಲ್ಲಿ ಅವರು ತೋರಿದ ಶ್ರದ್ಧೆ, ತಾಳ್ಮೆ ಮತ್ತು ಕಠಿಣ ಪರಿಶ್ರಮವು ಈ ಸಾಧನೆಯ ಹಿಂದೆ ಇದೆ. ಡೊಮ್ಮರಾಜು ಗುಕೇಶ್ ಚೆಸ್ ಲೋಕದ ಉಜ್ವಲ ನಕ್ಷತ್ರ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಡೊಮ್ಮರಾಜು ಗುಕೇಶ್ ಅವರು ಕೇವಲ 18 ವರ್ಷದಲ್ಲಿ ಚೆಸ್ ಪ್ರಪಂಚದಲ್ಲಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿ ದಾಖಲಿಸಿಕೊಂಡಿದ್ದಾರೆ. 2024 ಡಿಸೆಂಬರ್ 12ರಂದು ಸಿಂಗಾಪುರದಲ್ಲಿ ನಡೆದ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಅವರು ಚೀನಾದ ಡಿಂಗ್ ಲಿರೆನ್ ಅವರನ್ನು 7.5, 6.5 ಅಂತರದಲ್ಲಿ ಸೋಲಿಸಿ ಚೆಸ್ ಇತಿಹಾಸದ ಅತ್ಯಂತ ಕಿರಿಯ ವಿಶ್ವ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡರು. ಈ ಸಾಧನೆಯ ಮೂಲಕ ಗುಕೇಶ್ ಅವರು ಕೇವಲ ಭಾರತವನ್ನೇ ಅಲ್ಲ, ಚೆಸ್ ಪ್ರಪಂಚದ ಗಮನವನ್ನು ಸೆಳೆದಿದ್ದಾರೆ. 2006 ಮೇ 29ರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದ ಗುಕೇಶ್ ಅವರ ಪ್ರಾರಂಭವು ಸರಳವಾದರೂ ದೃಢವಾಗಿತ್ತು. ಅವರ ತಂದೆ ಡೊಮ್ಮರಾಜು ರಜನಿಕಾಂತ್ ಅವರು ಪ್ರಸಿದ್ಧ ENT ತಜ್ಞರಾಗಿದ್ದರು. ತಾಯಿ ಪದ್ಮಾ ಅವರು ಮೈಕ್ರೋಬಯಾಲಜಿಸ್ಟ್ ಆಗಿದ್ದರು. ವಿಜ್ಞಾನಪಟು ಕುಟುಂಬದಿಂದ ಬಂದಿರುವ ಗುಕೇಶ್ ತಮ್ಮ ಚೆಸ್ ಪಯಣವನ್ನು ಕೇವಲ 7 ವರ್ಷದಲ್ಲಿ ಪ್ರಾರಂಭಿಸಿದರು. ಡೊಮ್ಮರಾಜು ಗುಕೇಶ್ ಅವರು ಚೆಸ್ ಆಟದಲ್ಲಿ ತಾವು ತೋರಿದ ಆಸಕ್ತಿ ಮತ್ತು ದೃಢತೆಯಿಂದ ತಮ್ಮ ಪ್ರಥಮ ಮಗ್ಗಲು ಗ್ರ್ಯಾಂಡ್ ಮಾಸ್ಟರ್ ಪದವಿಯ ಮೂಲಕ ಸಾಧಿಸಿದರು. 2019ರಲ್ಲಿ ಕೇವಲ 12 ವರ್ಷ 7 ತಿಂಗಳು ಮತ್ತು 17 ದಿನಗಳ ವಯಸ್ಸಿನಲ್ಲಿ ಅವರು ವಿಶ್ವದ 2ನೇ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿ ಇತಿಹಾಸಕ್ಕೆ ಸೇರಿದರು. ಅವರ ಸಾಧನೆಗಳ ಪಥವನ್ನು ಹೇಳಿದರೆ ಗುಕೇಶ್ ಅವರು ಚೆಸ್ ಪಯಣವು ಅವರ ಸಾಮಾನ್ಯ ಪ್ರತಿಭೆ, ತಂತ್ರಜ್ಞಾನ ಮತ್ತು ನಿರಂತರ ಪರಿಶ್ರಮದ ಕಥೆಯಾಗಿದೆ. 2022ರ ಚೆಸ್ ಒಲಿಂಪಿಯಾಡ್ 16ರ ಹರೆಯದಲ್ಲಿ ಅವರು ಭಾರತದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮ್ಯಾಗ್ನಸ್ ಕಾರ್ಲ್ಸನ್ ವಿರುದ್ಧ ಜಯ. 2022ರಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸುವ ಅತ್ಯಂತ ಕಿರಿಯ ಆಟಗಾರರಾಗಿ ಗುರುತಿಸಲ್ಪಟ್ಟಿದ್ದರು. 2750 ಎಲೋ ರೇಟಿಂಗ್. 2024ರವರೆಗೆ ಅವರು ವಿಶ್ವದ ಟಾಪ್ 10 ಆಟಗಾರರ ಪೈಕಿ ಸ್ಥಾನ ಪಡೆದರು. ಹಾಗೆ ಹೇಳೋದಾದರೆ 2024ರ ವಿಶ್ವ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಡಿಂಗ್ ಲಿರೆನ್ ಅವರು ಬಲಿಷ್ಠ ಆಟಗಾರ ಮತ್ತು ಮಾಜಿ ವಿಶ್ವ ಚಾಂಪಿಯನ್. ಅವರ ವಿರುದ್ಧ ಗುಕೇಶ್ ತೀವ್ರ ಕಠಿಣ ಹೋರಾಟ ನಡೆಸಿದರು. 14 ಸುತ್ತುಗಳ ಹೋರಾಟದ ನಂತರ 7.5, 6.5 ಅಂತರದಲ್ಲಿ ಅವರು ಜಯ ಸಾಧಿಸಿದರು. ಅಂತಿಮ ಪಂದ್ಯದಲ್ಲಿ ಡಿಂಗ್ ಲಿರೆನ್ ಅವರ ಚಲನೆಯೊಂದು ತಪ್ಪಾಗಿ ತೋರಿದಾಗ ಗುಕೇಶ್ ಅವರು ತನ್ನ ತಂತ್ರಗಳನ್ನು ನಿಖರವಾಗಿ ಅಳವಡಿಸಿ ಪ್ರತಿಯೊಂದು ಚಲನೆಯನ್ನು ಸರಿಯಾದ ನಿಟ್ಟಿನಲ್ಲಿ ನಡೆಸ್ತಾ ಬಂದರು. ಈ ವಿಷಯದೊಂದಿಗೆ ಅವರ ಭಾವನಾತ್ಮಕ ಕ್ಷಣಗಳು ಜಯದ ಘೋಷಣೆಯ ನಂತರ ಗುಕೇಶ್ ಅವರು ಭಾವೋದ್ರೇಕಕ್ಕೆ ಒಳಗಾದರು. ತಮ್ಮ ಕಣ್ಣೀರನ್ನು ತಡೆ ಹಿಡಿಯಲಿಲ್ಲ. ಅವರು ತಮ್ಮ ಗೆಲುವನ್ನು ತಮ್ಮ ತಂದೆ, ತಾಯಿ, ಗುರುಗಳು ಮತ್ತು ತಂಡಕ್ಕೆ ಅರ್ಪಿಸಿದರು. ಈ ಕ್ಷಣವು ಅಭಿಮಾನಿಗಳು ಮತ್ತು ಚೆಸ್ ಪ್ರಪಂಚದವರಿಗೆ ಅಜರಾಮರವಾಗಿ ನೆನಪಾಗಿ ಉಳಿಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಕೇಶ್ ಅವರ ಸಾಧನೆಯನ್ನು ಶ್ಲಾಘಿಸಿ, ಗುಕೇಶ್ ಭಾರತವನ್ನು ವಿಶ್ವದ ಚೆಸ್ ನಕ್ಷೆಯಲ್ಲಿ ಹೊಸ ಮಟ್ಟಕ್ಕೆ ತಂದಿದ್ದಾರೆ. ಅವರ ಸಾಧನೆ ಭಾರತೀಯ ಯುವಜನತೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದ್ದಾರೆ. ಗುಕೇಶ್ ಅವರ ಸಾಧನೆಗೆ ಅವರ ಪೋಷಕರ ಮಾರ್ಗದರ್ಶನ, ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮವೇ ಮೂಲ ಕಾರಣ.